ಮತ್ತೆ ನಮ್ಮ ನಾಡು ವಾರ್ತೆಗಳಿಗೆ ಸ್ವಾಗತ. ಮಂಗಳೂರು ಧರ್ಮ ಪ್ರಾಂತ್ಯದ ಬಿಷಪ್ ಅಲೋಷಿಯಸ್ ಪೌಲ್ ಡಿಸೋಜಾ ಹಾಗೂ ಕುಲಶೇಖರ ಚರ್ಚ್ನ ಧರ್ಮಗುರುಗಳು ಹೊಸ ನಿಯಮಗಳಲ್ಲಿ ಕೆಲವೊಂದು ವ್ಯಕ್ತಿಯ ಮೂಲಭೂತ ಹಕ್ಕು ವಾಕ್ ಸ್ವಾತಂತ್ರ್ಯವನ್ನು ಕಸಿದಿದ್ದಾರೆಂದು ಯುನೈಟೆಡ್ ಕ್ರಿಶ್ಚಿಯನ್ ಅಸೋಸಿಯೇಷನ್ನ ಪತ್ರಿಕಾಗೋಷ್ಠಿಯಲ್ಲಿ ಟೀಕಿಸಿದೆ. ಕುಲಶೇಖರದ ಯುನೈಟೆಡ್ ಕ್ರಿಶ್ಚಿಯನ್ ಅಸೋಸಿಯೇಷನ್ ಬುಧವಾರ ಕೆಂಡಾಮಂಡಲವಾಗಿರುವಂತೆ ಕಂಡುಬಂತು. ಮಂಗಳೂರು ಧರ್ಮ ಪ್ರಾಂತ್ಯದ ಬಿಷಪ್ಪರ ಹಾಗೂ ಕುಲಶೇಖರ ಚರ್ಚ್ನ ಧರ್ಮಗುರುಗಳ ನಡವಳಿಕೆಯ ಬಗ್ಗೆ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿತು. ಯುನೈಟೆಡ್ ಕ್ರಿಶ್ಚಿಯನ್ ಅಸೋಸಿಯೇಷನ್ ನಿರ್ದೇಶಕರಾದ ಜೀವನ್ ವಾಸ್, ಆಲ್ಬನ್ ಮಿನೇಜೆಸ್, ಸಂಸ್ಥಾನ ಚರ್ಚಿನ ಸದಸ್ಯರಾದ ಸಿಲ್ವೆಸ್ಟರ್, ಪೆರ್ಮನ್ನೂರಿನ ಪಿಯುಸು ಮೆಂತರೋ, ನ್ಯಾಯವಾದಿ ಗ್ರೆಗರಿ ಮುಂತಾದವರು ಪತ್ರಿಕಾಗೋಷ್ಠಿಯಲ್ಲಿ ಪಾಲ್ಗೊಂಡಿದ್ದರು. ಈ ವೇಳೆ ಕುಲಶೇಖರ ಚರ್ಚಿನ ಧರ್ಮಗುರುಗಳು ಮೇರಿಯಮ್ಮನ ಗ್ರೋಟ್ಟೋ ಕೆಡವಿರುವ ಬಗ್ಗೆ ಖಂಡ ತುಂಡವಾಗಿ ಮಾತಾಡಿದ ಜೀವನ್ ವಾಸ್, ನಾವು ಕೋರ್ಟಿಗೆ ಹೋಗಿದ್ದೇವೆ ಎಂಬ ಒಂದೇ ಕಾರಣಕ್ಕಾಗಿ ನಮ್ಮನ್ನು ಚರ್ಚಿನಲ್ಲಿ ಅಸ್ಪೃಶ್ಯರಂತೆ ನೋಡುತ್ತಿದ್ದಾರೆ. ಧರ್ಮಗುರುಗಳು ಕೇವಲ ಮಹಿಳೆಯರನ್ನು ಮಾತ್ರ ತಮ್ಮ ಸಮಿತಿಗೆ ಸೇರಿಸಿಕೊಂಡು ನಮ್ಮ ಮತ ಬಾಂಧವರನ್ನು ತುಳಿತಕ್ಕೆ ಒಳಗಾಗುವಂತೆ ಮಾಡುತ್ತಿದ್ದಾರೆಂದು ಆರೋಪಿಸಿದರು. ವಿವಾದ ಕೋರ್ಟಿನಲ್ಲಿರುವಾಗ ನೀವು ಹೇಗೆ ಮಾಧ್ಯಮದವರಿಗೆ ಹೇಳಿಕೆ ನೀಡುತ್ತಿದ್ದೀರಿ? ಇದು ನ್ಯಾಯಾಲಯದ ಆಜ್ಞೆಯ ಉಲ್ಲಂಘನೆಯಲ್ಲವೇ ಎಂದು ಕೇಳಿದ ಪ್ರಶ್ನೆಗೆ, ನಮಗೆ ಪತ್ರಿಕಾ ಪ್ರಕಟಣೆಗೆ ಕೋರ್ಟ್ ಅವಕಾಶ ನೀಡಿದೆ ಎಂದು ಮಾಧ್ಯಮದವರಲ್ಲಿ ಸಮರ್ಥಿಸಿಕೊಂಡರು. ಪ್ಯಾಸ್ಟೋರಲ್ ಪರಿಷತ್ ಗೋರ್ಖಾ ರೆಪ್ರೆಸೆಂಟೇಟಿವ್ ಇದರೆಲ್ಲ ಎಲೆಕ್ಷನ್ ಮಾಡಿ ಅದರ ಮಂಜೂರಾತಿಗೆ ಡಿಸೆಂಬರ್ 15ರಿಂದ 25ರ ಒಳಗೆ ಬಿಷಪರ ಮಂಜೂರಾತಿ ಪಡೆದು ನಂತರ 1/1/2011ಕ್ಕೆ ಈ ಹೊಸ ಕಾನ್ಸ್ಟಿಟ್ಯೂಷನ್ ಅಸ್ತಿತ್ವಕ್ಕೆ ಬರ್ತದೆ. ನಮಗೆ ಇದನ್ನು ಫಾದರ್ ಅವರು 1 ತಿಂಗಳ ಮುಂಚೆ ಓದಿ ಹೇಳಿದರು. ನಂತರ ತುಂಬಾ ಕಷ್ಟದಿಂದ ನಮಗೆ ಈ ಘಟನಾವಳಿ ಸಿಕ್ಕಿತು. ಈ ಕಾನ್ಸ್ಟಿಟ್ಯೂಷನ್ ಅನ್ನು ಓದುವಾಗ this constitution seemed to be totally unconstitutional, undemocratic and against fundamental rights. ನಾವು ನಿಜವಾಗಿ ಬಿಷಪ್ ಹೋಗಿ ಒಂದು 10-30 ಗಂಟೆ ಮಾತಾಡಿದೆವು, ಹೇಳಿದೆವು ಬಿಷಪ್ ಪೂಜ್ಯ ಬಿಷಪರೇ, ನಿಮ್ಮ ಕಾನ್ಸ್ಟಿಟ್ಯೂಷನ್ ಇದು ಅನ್ಡೆಮೋಕ್ರೆಟಿಕ್ ಆಗಿದೆ. ಇದರಲ್ಲಿ ಕೆಲವು ಪಾಯಿಂಟ್ಸ್ ಅನ್ನು ನೋಡುವಾಗ ನಮಗೋಸ್ಕರ ಅಂತ ಈ ಕಾನ್ಸ್ಟಿಟ್ಯೂಷನ್ ಮಾಡಿದಂತಾಗಿದೆ. ದಯವಿಟ್ಟು ಇದರ ನಿಯಮಾವಳಿಗಳನ್ನು ನೀವು ತಿದ್ದಬೇಕು, ಕೆಲವನ್ನು ರದ್ದುಪಡಿಸಬೇಕು ಎಂದು ಅವರಷ್ಟ ರಿಕ್ವೆಸ್ಟ್ ಮಾಡಿದೆವು. ನಾನು ಮತ್ತು ಸ್ಟೀವನ್ ಆಲ್ಬನ್ ಮಿನೇಜಸ್ ನಮ್ಮ ಪ್ರೆಸಿಡೆಂಟ್ 10-30 ಗಂಟೆ ಬಿಷಪ್ ಮನೆಗೆ ಹೋಗಿ ಮಾತಾಡಿದೆವು. ಅವರು ನೋಡ್ತೇವೆ ಅಂತ ಹೇಳಿದರು. ನಂತರ 1 ವಾರ ಏನು ಉತ್ತರ ಸಿಗದಾಗ ನಾವು ಲೆಟರ್ ಮೂಲಕ ಯುಸಿಎ ಲೆಟರ್ ನಲ್ಲಿ ಎಲ್ಲ ಪಾಯಿಂಟ್ಸ್ ಗಳನ್ನು ಯಾವ್ದಾದ್ರು ಸರಿಪಡಿಸಬೇಕು, ರದ್ದುಪಡಿಸಬೇಕು ಅದನ್ನು ಕೂಡ ಬೇರೆ ಕಳಿಸಿದ್ದೆವು. ಅದಕ್ಕೆ 7 ದಿವಸ ಟೈಮ್ ಕೊಟ್ಟು ನಮಗೆ ಉತ್ತರ ಕೊಡ್ಬೇಕಂತ ಕೇಳಿದೆವು. ಅದಕ್ಕೆ ಉತ್ತರ ಬರಲಿಲ್ಲ. ಮಂಗಳೂರಿನ ಒಮೆಗಾ ಆಸ್ಪತ್ರೆಯಲ್ಲಿ 8 ವರ್ಷದ ಪುಟಾಣಿಗೆ ತೆರೆದ ಹೃದಯ ಶಸ್ತ್ರಚಿಕಿತ್ಸೆ ನಡೆಸಲಾಗಿದ್ದು, ಬಡ ಕುಟುಂಬಕ್ಕೆ ಇದೀಗ ಹೊಸ ಭರವಸೆ ನೀಡಿದೆ. ಪುಟಾಣಿ ಅನ್ವಿತಾಳ ಮುಗುಳ್ನಗೆಯ ಸ್ಪೆಷಲ್ ಸ್ಟೋರಿ ಇಲ್ಲಿದೆ. ಮಂಗಳೂರಿನ ಒಮೆಗಾ ಆಸ್ಪತ್ರೆ ಇದೀಗ ಸಮಾಜಮುಖಿ ಕೆಲಸಗಳ ಮೂಲಕ ಹೆಸರು ಮಾಡುತ್ತಿದೆ. ಒಮೆಗಾ ಆಸ್ಪತ್ರೆಯ ಮೂಲಕ ಗ್ರಾಮೀಣ ಪ್ರದೇಶದ ಜನರ ಸ್ವಾಸ್ಥ್ಯ ಕಾಪಾಡಲು ಮುಂದಾಗಿದ್ದು, ಅಲ್ಲಿ ಹೃದಯ ತಪಾಸಣೆ, ಆರೋಗ್ಯ ತಪಾಸಣೆ ಕಾರ್ಯಕ್ರಮಗಳನ್ನು ಅಲ್ಲಲ್ಲಿ ಹಮ್ಮಿಕೊಳ್ಳಲಾಗುತ್ತಿದೆ. ಇದೀಗ ಸಿದ್ದಾಪುರದ ಮಧುಕರ ಶಿವಾಜಿ ಗೌಡ ಇವರ ಮಗು 6 ವರ್ಷದ ಅನ್ವಿತಾ ಎಂಬ ಪುಟಾಣಿಗೆ ಪುನರ್ಜನ್ಮ ದೊರಕಿದಂತಾಗಿದೆ. ಉಸಿರಿನ ಕಾಯಿಲೆ, ಶೀತಜ್ವರ, ಪದೇ ಪದೇ ನೆಗಡಿಯಿಂದ ಬಳಲುತ್ತಿದ್ದ ಅನ್ವಿತಾಳಿಗೆ ಹೃದಯ ಕಾಯಿಲೆ ಎಂದು ತಿಳಿದಾಗ ಶಿವಾಜಿ ಗೌಡ ದಂಪತಿಗಳು ಆಕಾಶವೇ ಕಳಚಿ ಹೋದಂತೆ ರೋಧಿಸಿದರು. ಬಳಿಕ ಒಮೆಗಾ ಶಿಬಿರಕ್ಕೆ ಬಂದ ಶಿವಾಜಿ ಗೌಡರಿಗೆ ಮಗುವನ್ನು ತಕ್ಷಣ ಆಸ್ಪತ್ರೆಗೆ ಸೇರಿಸುವಂತೆ ಒಮೆಗಾ ಆಸ್ಪತ್ರೆಯ ಭಾರದ್ವಾಜ್ ತಿಳಿಸಿದರೆಂದು ದಂಪತಿಗಳು ಹೇಳುತ್ತಾರೆ. ಇದೀಗ ಅನ್ವಿತಾ ಸಂಪೂರ್ಣವಾಗಿ ಚೇತರಿಸಿದ್ದು, ಇನ್ನೇನು 2-3 ದಿನಗಳಲ್ಲಿ ಆಸ್ಪತ್ರೆಯಿಂದ ಬಿಡುಗಡೆ ಹೊಂದಲಿದ್ದಾಳೆ. ಒಮೆಗಾ ಆಸ್ಪತ್ರೆಯ ಡಾಕ್ಟರ್ ಮುಕುಂದ್ ಅವರ ಸಲಹೆಯಂತೆ ಹೃದಯ ಶಸ್ತ್ರಚಿಕಿತ್ಸಾ ತಜ್ಞರಾದ ಡಾಕ್ಟರ್ ಎಜಿ ಜಯಕೃಷ್ಣನ್ ಅವರು ಮಗುವಿನ ಯಶಸ್ವಿ ಶಸ್ತ್ರಚಿಕಿತ್ಸೆ ನಡೆಸಿದ್ದಾರೆಂದು ಡಾಕ್ಟರ್ ಮುಕುಂದ್ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಶಸ್ತ್ರಚಿಕಿತ್ಸೆ ನಡೆಸಿದ ಡಾಕ್ಟರ್ ಜಯಕೃಷ್ಣನ್ ಅವರು, ಪುಟಾಣಿ ಅನ್ವಿತಾಳ ಶಸ್ತ್ರಚಿಕಿತ್ಸೆ ನಮಗೆ ಬಹಳ ದೊಡ್ಡ ಸವಾಲಾಗಿತ್ತು ಎಂದರು. ಒಂದು ಹಾರ್ಟ್ ಒಳಗೆ ಒಂದು ಬ್ಲಾಕ್ ಆಗಿದೆ. ಬ್ಲಾಕ್ ಇಂದ ಒಂದು ಮಸಲ್ ಮತ್ತೆ ಒಂದು ಬ್ಯಾಂಡ್ ಆಗಿ ಹಾರ್ಟ್ ಒಳಗೆ ಅದು ಸಿಂಗಲ್ ಚೇಂಬರ್, ಅದು 2 ಚೇಂಬರ್ ಆಗಿದೆ. ಅದಕ್ಕೆ ಬ್ಲಡ್ ಫ್ಲೋ ಇಲ್ಲ, ಲಂಗ್ಸಿಗೆ ಬ್ಲಡ್ ಫ್ಲೋ ಕಮ್ಮಿ. ಅದೇ ಬೇರೆ ಆಪರೇಷನ್ ಆದರೆ ಮೆಡಿಸಿನ್ನಲ್ಲಿ ಆಗೋದಿಲ್ಲ, ಮತ್ತು ಬೇರೆ ಎನಿ ಅದರ್ ಟ್ರೀಟ್ಮೆಂಟ್ ಆಗೋದಿಲ್ಲ, ಆಪರೇಷನ್ ಮಾತ್ರ. ಅದು ಮಾಡಲಿಲ್ಲ ಆದರೆ ಅವರಿಗೆ ಗ್ರೋತ್ ಎಲ್ಲ ಎಫೆಕ್ಟ್ ಆಗ್ತದೆ, ಶಾಲೆ ಹೋಗ್ಲಿಕ್ಕೆ ಆಗೋದಿಲ್ಲ. ಇದೆಲ್ಲ ಕರೆಕ್ಟ್ ಆಗಿದೆ. ಈಗ ಆಪರೇಷನ್ ಆಗಿ ಓಪನ್ ಹಾರ್ಟ್ ಆಪರೇಷನ್
ಅದು ಹಾರ್ಟ್ ಲಂಗ್ ಮೆಷಿನ್ಸ್ ಹಾರ್ಟ್ ಸ್ಟಾಪ್ ಆಗಿ ಮತ್ತೆ ಅದು ಮಾಡಿದೆ, ಅದೆಲ್ಲ ಕ್ಲೀನ್ ಆಗಿದೆ. ಈಗ ಒಂದು ಸಿಂಗಲ್ ಚೇಂಬರ್ ಆಗಿದೆ. 2 ಚೇಂಬರ್ ಇತ್ತು, ಅದು ಈಗ ಕನೆಕ್ಷನ್ ಓಪನ್ ಆಗಿ ಸಿಂಗಲ್ ಚೇಂಬರ್ ಆಗಿದೆ. ಈ ಕೇಸಲ್ಲಿ ತುಂಬಾ ರಿಸ್ಕ್ ತಗೊಂಡಿದ್ದೀರಾ? ರಿಸ್ಕ್ ಉಂಟು, ಅದು ಮೇಜರ್ ಆಪರೇಷನ್ ಅಲ್ಲ, ಎಸ್ಪೆಷಲಿ ಚಿಲ್ಡ್ರನ್. ಎಲ್ಲ ಆಪರೇಷನ್ಸ್ ಒಂದು ಹೈ ರಿಸ್ಕ್ ಆಪರೇಷನ್. ಇದು ರೇರ್, ವೆರಿ ರೇರ್. ಈ ತರ ಡಿಫೆಕ್ಟ್ ಅದು ರೇರ್ ಆಗಿ ಕಾಣ್ತದೆ. ಬರೀ ASD ಹೋಲ್ ಇನ್ ದ ಹಾರ್ಟ್ ಎಲ್ಲ ಕಾಮನ್. ಇದು ವೆರಿ ರೇರ್ ಟೈಪ್ ಆಫ್ ಡಿಫೆಕ್ಟ್. Used are much more expensive. Net result is that we are faced with the cost problem in meeting the requirements, but still the important part is that we are able to somehow manage to meet the cost by various mechanisms, and apart from the government schemes, we are also bringing in other funds to meet the cost of this. So that's an issue with the surgeries with regard to children's problem, and particularly we will be applying the charitable funds to the children compared as opposed to the other rest of the population, and we should be able to provide the best of care and surgery to all who approach us. ಒಟ್ಟಾರೆ ಬಡಬಗ್ಗರ ಆರ್ಥಿಕವಾಗಿ ಹಿಂದುಳಿದವರ ಬದುಕಿಗೆ ಆಶಾದಾಯಕವಾಗಿರುವ ಮುಖ್ಯಮಂತ್ರಿಗಳ ಆರೋಗ್ಯ ನಿಧಿಯ ಸಹಾಯದಿಂದ ಈ ಚಿಕಿತ್ಸೆ ನಡೆಸಿದ್ದೇವೆ. ಉಳಿಕೆ 60,000 ರೂಪಾಯಿಯನ್ನು ಒಮೆಗಾ ಆಸ್ಪತ್ರೆಯಿಂದ ಭರಿಸಿದ್ದೇವೆ ಎಂದು ಆಡಳಿತಾಧಿಕಾರಿ ಭಾರದ್ವಾಜ್ ತಿಳಿಸಿದ್ದಾರೆ. ಸಂಪೂರ್ಣ ಗುಣಮುಖಳಾಗಿರುವ ಪುಟಾಣಿ ಅನ್ವಿತಳಿಗೆ ಟಾಟಾ ಬಾಯ್ ಬಾಯ್ ಎನ್ನುತ್ತಾ ನಮ್ಮ ತಂಡ ಆಸ್ಪತ್ರೆಯಿಂದ ಹೊರಗೆ ಬಂದಾಗ ನಮಗೂ ಸಾರ್ಥಕ್ಯದ ಅನುಭವ ಒಡಮೂಡಿತ್ತು.